ಸಂತ ತುಕಾರಾಮ್ ಮಹಾರಾಜರು, ಏನು ಪುಣ್ಯಾತ್ಮ ತುಕಾರಾಮ, ಭಜನೆ ಮಾಡ್ಕೋತ್ ವಿಠ್ಠಲ 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 ವಿಠ್ಠಲ. ಏನ್ ಹರಕಂಗಿ ಗಾಡ್ಡ ಬೆಳೆದಾವೆ, ಅಲ್ಲ ಗಾಡ್ಡ ಬೆಳೆದಾವೆ. ಗುಡ್ಡದಾಗ ವಿಠ್ಠಲ 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 ಅಂತ ಕುಂತಾನೆ. ಮ್ಯಾಲ ಲಕ್ಷ್ಮೀ ನಾರಾಯಣ ಸಮೇತವಾಗಿ ಹೋಗ್ತಿದ್ರಂತ. ಇದು ವಿಠ್ಠಲ್ ವಿಠ್ಠಲ್ ಕುಂತಿದ್ದ. ಕುಂತಾಗ ಲಕ್ಷ್ಮಿ ಕೆಳಗೆ ನೋಡಿಳು, ಇವ್ ಯಾರಿವ ವಿಠ್ಠಲ್ ವಿಠ್ಠಲ್ ಅಂತಾನಲ್ಲ, ನೀನು ನಾಮಸ್ಮರಣೆ ಮಾಡಕತ್ತೇನಲ್ಲ. ಅವನೇ ನನ್ನ ಭಕ್ತ, ಪರಮ ಭಕ್ತ ತುಕಾರಾಮ. ಅಯ್ಯ ಇವ ಆಂಧ್ರಕ್ಕೆ, ಹೌದು ಗಾಡ್ಡಿ ಬೆಳೆದಾವ, ಅಂಗಿ ಹರಿದದ. ಅಲ್ಲ ಇಂಥ ಬಡತನ ಊಟ ಯಾವಾಗ ಮಾಡ್ಯಾನೋ ಗೊತ್ತಿಲ್ಲ, ನನ್ನ ಭಕ್ತ ಅಂತಿ ಏನ್ರಿ ಕೊಡಬಾರ್ದು ಅವಾಗ ಒಂದಿಟ್ಟೆ. ಅವಂದ ಲಕ್ಷ್ಮಿ, ನನ್ನ ಭಕ್ತರು ನನ್ನ ಹೊರತು ಮತ್ತೊಂದು ಅಪೇಕ್ಷೆ ಮಾಡುವವರಲ್ಲ. ನನ್ನ ಭಕ್ತರು ನನ್ನ ಬಿಟ್ಟ ಮತ್ತೊಂದು ಅಪೇಕ್ಷೆ ಮಾಡೋರಲ್ಲ. ನೀ ಇದ ತೆಗಿ, ನನಗೆ ನೋಡಕ್ಕಾಗಂಗಿಲ್ಲ. ನಾ ಹೋಗಿ ಅವ್ ಬೇಡಿದ್ದು ಕೊಟ್ಟ ಬರ್ತಾನ ಬರ್ರಂತ ಕೆಳಗೆ ಹೇಳಿದ್ರು. ಇವ್ ಕಣ್ಣು ಮುಚ್ಚಿ ವಿಠ್ಠಲ 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 ವಿಠ್ಠಲ. ತುಕಾರಾಮ ಅಂಗಳು ಕಣ್ಣು ತೆರೆದ. ಯಾರಮ್ಮ ನೀನು? ಚಗ್ಗನ ಬೆಳಕು ಬಿತ್ತಲ್ಲ, ಏನ್ ಐಶ್ವರ್ಯ, ಏನ್ ವೈಡೂರ್ಯ. ಯಾರಮ್ಮ ನೀನು? ನಾನು ಮಹಾಲಕ್ಷ್ಮಿ. ಹೌದು, ಮತ್ ನಾನು ನಿನ್ ಕರೆದಿಲ್, ನೀ ಯಾಕೆ ಬಂದೇವ ಅಂದವ. ಅರ್ಧ ನೀರ ಇಳಿತಕ್ಕಿದು. ನಾನು ನಿನ್ನ ಕರೆದು ನೀ ಯಾಕೆ ಬಂದೇವ? ನಿನಗೆ ಕೊಟ್ಟು ಹೋಗ್ಬೇಕಂತ ಬಂದೀನಿ, ನಾನು ಐಶ್ವರ್ಯ ಕೊಡ್ಬೇಕಂತ ಬಂದೀನಿ. ಬೇಡ, ಏನ್ ಬೇಡ್ತಿ ಬೇಡ, ಕೊಡ್ತೀನಿ. ಅವಂದ, ಯಾವ ಕೊಡ್ತೀಯ? ಖರೇನಾ? ಖರೆ, ಅವಶ್ಯ. ಏನ್ ಬೇಡ್ತಿ ಬೇಡ. ಯಾವ ಈಗೇನ್ ಭೇಟಿ ಆಗಿದೆ, ಇನ್ನೊಮ್ಮೆ ಭೇಟಿ ಆಗ್ಬೇಡ ದಯವಿಟ್ಟು ಅಂದವ. ನೀ ಬಂದ್ರೆ ನಮ್ ಭಜನೆ ನಿಂದಿರ್ತದ, ನನಗೆ ಗೊತ್ತದ. ಬಾಳ ಮಂದಿ ಸಾಹುಕಾರಗಳು ಭಜನೆ ನಿಲ್ಸ್ಯಾರ. ಮೊದಲು ಬಡವ್ರು ಇದ್ದಾಗ ಭಜನೆ ಮಾಡ್ತಿದ್ರು ಅವರು. ಯಾರಿಗಾರ ಶಿಪ್ಪಾಟ್ ಎತ್ತಿರು ಹತ್ತು ಅಲ್ಲಕ್ಕ, ನಂದೇನು ಬಿಡೇ ಇಲ್ಲ. ಬಡತನ ಇದ್ದಾಗ ಯವ್ವ ನೀ ಬಂದಿ ಅಂದ್ರೆ ನಾನು ಭಜನೆ ನಿಂದಿರ್ತದ, ಶಾಸ್ತ್ರ ನಿರ್ತದ, ಕೀರ್ತನೆ ಇರ್ತದ. ದಯವಿಟ್ಟು ಈಗೇನ್ ಭೇಟಿಯಾಗಿದ್ದೀವ, ನಮಸ್ಕಾರ, ಹೋಗಿ ಬಾ ಅಂದ. ಹೋಗಿ ಬಾ ಹೋದಳು. ಹಂಗ ಅಂದವ. ನಿಮ್ದ ಕರೆ ಐತ್ರಿ ಅಂದ ಆಕಿ. ಹಬ್ಬಾಕಿ ಹೆಣ ಮಗಳು ಮಾವಿ ದಂಡಿ ಮೇಲೆ ನಿಂತ. ಮಾವಿ ದಂಡಿ ನಿಂತ ಕಚ್ಚಿ ಹಾಕ. ಕತ್ತು ಬಂದದ, ಮಂದ ಕತ್ತಲ ನೋಡಿದ. ಹೋ, ಏನು ಅನಾಹುತ ಆಗ್ಯದ. ಈಕಿನ್ನ ಹಾರಿ ಪ್ರಾಣ ಬಿಡ್ಬೇಕನ್ನುವಂತ ಪ್ರಸಂಗ ಆ ತಾಯಿದು. ಅವಾಗ ಹೋಗಿ ಸಂತ ಆಕಿ ಜಿಗಿತ್ತಿದ್ದಳು, ಹಿಡ್ದ ತುಕಾರಾಮ. ಯಪ್ಪ ನನ್ನ ಹಿಡಿಬೇಡ, ನಾನು ಬೇಡಬೇಡ, ನಾನು ಹಿಡಿಬೇಡ, ನಾ ಸಾಯ್ಬೇಕು, ನನ್ನ ಬದುಕಬೇಡ, ನನ್ನ ಬದುಕೋದು ಬೇಕಾಗಿಲ್ಲ, ಸಾಯ್ಬೇಕಪ್ಪ ಅಂತ ಅಳ್ಳಕತ್ತಿ ಕಾಲ ಮ್ಯಾಗ ಬಿದ್ದು. ಯಾಕೆ ಸಾಯ್ಬೇಕಂತಿ ತಂಗಿ? ಮನುಷ್ಯ ಜನ್ಮದ ಶ್ರೇಷ್ಠದು, ಸಾಯ್ಬೇಡ. ಯಾಕೆ ಈ ವಿಷಯ ನನಗೆ ಬಂತು, ಯಾಕೆ ತಲೆಯಾಗ ಬಂತು? ಯಪ್ಪ ಏನ್ ಹೇಳಿ ಅದನ್ನ, ಏನ್ ಹೇಳಿ? ಮದುವೆ ಆಗಿಲ್ಲ, ನಾನು ಗರ್ಭಿಣಿ. ನನಗೆ ಮದುವೆ ಆಗಿಲ್ಲ, ನಾನು ಗರ್ಭಿಣಿ. ನನ್ನ ಗರ್ಭಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಒಬ್ಬ ಶ್ರೀಮಂತನ ಮಗ ಇವತ್ತ ದೊಡ್ಡ ಶ್ರೀಮಂತನ ಮಗಳ ಮದುವೆ ಆಗ್ತಾ ತಯಾರಾಗಿದ್ದಾನೆ. ನಮ್ಮ ಮನೆಗೆ ಹೋದ್ನಿ ಅಂತ ನನ್ನ ಅಣ್ಣ ತಮ್ಮ ಈ ಗರ್ಭಕ್ಕೆ ಕಾರಣ ಯಾರು ಅಂತೇಳಿ ಬಡದು ಕೊಲ್ತಾರೆ. ಅವ್ರ ಕೈಯಾಗ ಸಾಕಿತ್ತ ನಾ ಸಾಯ್ತೇನೆ, ಜಗತ್ ಸಾಯ್ತೀನಿ. ಅವಾ ಹಂಗ ಮಾಡಬೇಡ, ಹಂಗ ಮಾಡಬೇಡ. ಇಲ್ಲ, ನಾ ಮನೆಗೆ ಹೋದ್ರೆ ಈ ಗರ್ಭದ ಕಾರಣ ಪುರುಷ ಹೇಳು ಅಂತೇಳಿ ನನ್ನ ಬಹಳ ಬಡಿತಾರೆ, ಹೊಡಿತಾರೆ. ಹ್ಯಾಂಗ ಮಾಡ್ಲಿ? ಒಂದು ಕೆಲಸ ಮಾಡು, ಏನು ನಿನ್ನ ಗರ್ಭಕ್ಕೆ ಕಾರಣ ಯಾರು ಅಂದ್ರ ಸಂತ ತುಕಾರಾಮ್ ಅಂತ ಹೇಳಿಬಿಡು. ಹಬ್ಬ ಯಪ್ಪ ಏನಿದು? ಕಾಲಿಗೆ ಬಿದ್ದು ಅಳ್ತಾಳ ಹೆಣ್ಮಗಳು. ನಿನ್ನ ಹೆಸರು ಹೇಳೋದು. ನೀ ಬದುಕಬೇಕು ತಂಗಿ, ನೀ ಬದುಕಬೇಕು, ನೀ ಬದುಕಬೇಕು. ನಿನ್ನ ಹೊಟ್ಟೆಗಿನ ಕೂಸು ಬದುಕಬೇಕು. ನಾ ಸಾಯ್ವಲ್ಯಾಕ?
ಹೋಗಿ ಹೇಳು, ಸಂತ ತುಕಾರ ನನ್ನ ಗರ್ಭಕ್ಕೆ ಕಾರಣ ಹೇಳು. ಒತ್ತಾಯ ಪೂರ್ವಕವಾಗಿ ಆ ಹೆಣ್ಮಗಳು ಮನೆಗೆ ಹೋದ್ರು. ಅಣ್ಣ ತಮ್ಮ ಬಡಗಿ ತೊಗೊಂಡು ನಿಂತಿರು ಹೊಡ್ಯಾಕೆ. ಯಾರು ನಿನ್ನ ಗರ್ಭಕ್ಕೆ ಕಾರಣ ಅಂದ್ರೆ ಯಾರು ಅಂದಾಗ ಸಂತ ತುಕಾರಾಮ ಅಂದ್ರು. ಭಜನೆ ಮಾಡ್ತಾನೆ, ಕೀರ್ತನೆ ಮಾಡ್ತಾನೆ, ಇಂಥ ಕೆಲಸ ಮಾಡ್ತಾನೆ. ಹಿಡ್ಕೊಂಬರ್ರಿ ಅವನು, ತೊಡಗನ್ ಹಿಡ್ಕೊಂಬರ್ರಿ. ಹಿಡಿದ್ರಿ ಬಡ್ಕೊಂತ ಬಂದ್ರು. ತಲೆ ಬಳಸ್ರಿ, ಅವನು ಕತ್ತಿ ಮೇಲೆ ಕೊಂಡೋಸ್ರಿ, ಕೊಳ್ಳಾಗ ಚಪ್ಪಲಿ ಹಾರ ಹಾಕ್ರಿ, ಹುಡಿಗಡಿಸರ ಹಾಕ್ರಿ. ಹಾಕಿದ್ರು. ಏನ್ ಬೇಕಾದಾಗ್ಲಿ ಅಂತ ಹಾಕಿಸ್ಕೊಂಡ ಮನಿ ಮುಂದೆ ಬತ್ ಮೆರವಣಿಗೆ ಕತ್ತಿ ಮ್ಯಾಗಿಂದ. ಯಾರ ಮನಿ ಮುಂದೆ? ಅವನ ಮನಿ ಮುಂದೆ. ಆಕಿ ಹಿಂಗ ನೋಡಕ್ ಮಾವ್ ಹೆಂತಿ ನಾನ ಅಂತಾನ ಮ್ಯಾಕ್ ಕೂತ. ಎಂತ ಪುಣ್ಯಾತ್ಮರು, ನನ್ ಕಷ್ಟ ಆಗಿದ್ದಿಲ್ಲ, ತಲಿ ಬೋಳ್ಸ್ಯಾರ. ನಿನಗೂ ಚಪ್ಪಲ್ ಇದ್ದಿದ್ದಿಲ್ಲ, ನನಗೂ ಇದ್ದಿದ್ದಿಲ್ಲ, 4 ಜೋಡಿ ಚಪ್ಪಲ್ ಕೊಟ್ಟಾರ ಅಂತ. ಅಯ್ಯೋ, ಆಕಿ ಮಾರಿ ಮುಚ್ಕೊಂಡು ಒಳಗೆ ಹೋಗ್ಬಿಟ್ಟ ಪಾಪ. ಆವಾಗ ಆ ಯಾವ ಸಾಹುಕಾರನ ಮಗ ಕಾರಣೀಭೂತ ಆಗಿದ್ದ ಆ ಸಾಹುಕಾರನ ಮನ್ಯಾಗ ಹಿರಿತಾನ. ಇಂಥವ್ರ ಮನ್ಯಾಗ ಇರ್ತಾವ್ರಿ. ಅವನ್ನ ಹಂತಕ್ಕೆ ಹೋದ್ರು. ಹೊಡಿರಿ, ಅವನು ಕಂಬ ಕಟ್ರಿ. ಸಾಹುಕಾರ ಹೊಡಿತಾ ಇದ್ದಾನೆ. ಏನು ಲುಚ್ಚ, ಮಂದಿರ ಮೋಸ ಮಾಡ್ತೀಯ, ಅತ್ಯ ಕೀರ್ತನೆ ಮಾಡ್ತೀಯ, ಇಂಥ ಕೆಲಸ ಮಾಡ್ತೀಯ, ಲುಚ್ಚ ಹೊಡಿತಾನ. ರಕ್ತ ಛಲ್ಲಂತ ಬರ್ತದೆ. ಸಾಯ್ತಿ ನೀನು, ನೀ ಸತ್ತು ಹೋಗ್ಬೇಕು. ನಗತಾನೆ ಸಂತ. ಅಲ್ಲ, ರಕ್ತ ಸೋರಾಕತೈತಿಯಲ್ಲೋ, ಸಾಯ್ತಿಯಲ್ಲೋ. ಸಾವುಕಾರ, ನಾ ಸಾಯಲಕ್ಕೆ ಹೆದರಿಲ್ಲ. 2 ಜೀವ ಬದುಕಿಸಿದ್ದೇನೆ ನಾನು, 2 ಜೀವ ಬದುಕಿಸಿದ್ದೇನೆ. ನಾ ಸಾಯ್ತಾ ಇದ್ದೇನೆ. 2 ಜೀವ ಬದುಕಲಿ. ಅದ್ಯಾವುದು ಅಂದವ? 2 ಜೀವನ ಸಲುವಾಗಿ ನಾನು ಸಾಯ್ಲಕ್ಕೆ ತಯಾರಾಗಿದ್ದೀನಿ. ತಾಯಿ, ಗರ್ಭಸ್ಥ ಕೂಸು 2 ಬದುಕಲಿ ಸಾಕು, ನಾ ಸಾಯ್ತೀನಿ. ಈ ಮಾತು ಕೇಳಿ ಒಳಗೆ ಅಡಿಗೆ ಕುಂತಿದ್ದಲ್ಲ ಕಾರ್ವಾರಿ ಮನುಷ್ಯ, ಸಾವುಕಾರ ಮಗ ಓಡಿ ಒಂದು ಸಂತರ ಕಾಲಿಗೆ ಬಿದ್ದಪ್ಪ. ತಪ್ಪು ನಾ ಮಾಡಿದ್ದೀನಿ, ರಕ್ತ ಸೋರಾಕತ್ತಿದ್ದಿ ತಂದೆ, ಕ್ಷಮ ಮಾಡು ಅಂಥೇಳಿ ಕೂಡಿದ ಮಂದಿಗೆಲ್ಲ ಕೈ ಮುಗಿದು ಕೇಳ್ತಾನ. ನಾನೇ ಕಾರಣ ಇದ್ದೀನಿ, ಈ ಸಂತರನ್ನ ಬಿಟ್ಬಿಡು ಯಪ್ಪ ಅಂತೇಳಿ ಕೇಳ್ತಾ ಇದ್ದಾನೆ. ಸಂತರಿಗೆ ಇಷ್ಟು ಸಂತೋಷ ಆಗ್ತದೆ, ಬಹಳ ಸಂತೋಷ ಆಗ್ತದೆ. ಏನ್ ಅಡ್ಡಿ ಇಲ್ಲ ನೋಡು. ಕರುಣವಿರಲು ಜೀವಗಳು ಅಂತ ಹೇಳ್ತಾ ಇದ್ದಾರೆ. ಈಗೇನು ಮಾಡೋದು ಬೇಕಾಗಿಲ್ಲ. ಸಾವುಕಾರ ಮಗನ ಬಡಿಲಾಕ್ ಹೋಗ್ಬೇಡ್ರಿ. ಆ ತಂಗಿನ ತಂದು ಇವನು ಕೂಡ ಲಗ್ನ ಮಾಡಿ ನನಗೆ ಸಂತೋಷ ಆಗ್ತದ ಅಂತಾನ ಸಂತ. ಲಗ್ನ ಮಾಡ್ತಾನ. ಏನು ಸಂತ ಕಥೆ.